ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಠಾವಂತ ಲಕ್ಷ್ಮಣ್ ಸವದಿ ಅವರೇ, ನಿಮಗೊಂದು ಕಿವಿ ಮಾತು. ನಿಮ್ಮ ಅಥಣಿ ಮತಕ್ಷೇತ್ರದಲ್ಲಿ ನಿಮ್ಮ ಅಭಿಮಾನಿ ಬಳಗ ಶಕುನಿ ಕೆಲಸ ಮಾಡುತ್ತಿದ್ದಾರೆ. ನೀವು ಮೊದಲೇ ನನಗೆ ಮಂತ್ರಿ ಸ್ಥಾನ ಸಿಗಬೇಕು, ಅಥಣಿ ಮತಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು, ನನ್ನ ಕನಸನ್ನ ನಾನು ನನಸು ಮಾಡಿಕೊಳ್ಳಬೇಕು, ಹಾಗೆ ನಮ್ಮ ಅಥಣಿ ಮತಕ್ಷೇತ್ರದ ಜನರ ಕೂಗನ್ನ ಯಶಸ್ವಿಗೊಳಿಸಬೇಕು ಎಂಬಂತ ಚಿಂತೆಯಲ್ಲಿ ನೀವಿದ್ರೆ, ನಿಮ್ಮ ಕೆಲವು ಆಪ್ತ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದಾಗ ಸತ್ಯ ಹರಿಶ್ಚಂದ್ರನ ಮೊಮ್ಮಗನಂತೆ ವರ್ತಿಸುವುದು, ನೀವು ಅಭಿವೃದ್ಧಿಗಾಗಿ ಬೆಂಗಳೂರಿಗೆ ಹೋದಾಗ ನಿಮ್ಮ ಹಿಂದೆ ಅಥವಾ ನೀವು ಕ್ಷೇತ್ರದಲ್ಲಿ ಇಲ್ಲದ ಸಮಯದಲ್ಲಿ ಕೆಲ ನಾಯಕರ ಮುಂದೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ರೀತಿ ಏನೇನೋ ಮಾತನಾಡುತ್ತಿದ್ದಾರಂತೆ. ಅದರಂತೆಯೇ ಬರುವ ಚುನಾವಣೆಯಲ್ಲಿ ನೀವು ಗೆಲ್ಲಬೇಕು, ಅಥಣಿ ಮತಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥ ಚಿಂತೆಯಲ್ಲಿ ನೀವಿದ್ರೆ, ಅದಕ್ಕೆ ಸೋಲಾಗಬೇಕು ಎನ್ನುವಂಥ ಸಂಚನ್ನು ಕೂಡ ರೂಪಿಸುತ್ತಿದ್ದಾರೆ. ನೀವು ಹೋಗುವ ದಾರಿ ಅಥಣಿ ಮತಕ್ಷೇತ್ರದಲ್ಲಿ ನಿಮ್ಮ ಮತದಾರರ ಮುಖಂಡ ಯಾರು ಅವರನ್ನ ಕರೆಸಿಕೊಂಡು ಮೈಂಡ್ ಡೈವರ್ಟ್ ಮಾಡಿಕೊಂಡು ಬರುವ ಚುನಾವಣೆಯಲ್ಲಿ ನಿಮ್ಮನ್ನ ಹೇಗೆ ಬೆಳೆಸಬೇಕು ಅನ್ನುವುದು ಕೂಡ ಕೆಲಸದ ರೂಪದಲ್ಲಿ ತುಂಬಾ ನಡೆದಿದೆ. ಈಗಾಗಲೇ ಒಂದು ಬಾರಿ ಇದೇ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿರುವ ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದ್ರೆ, ನೀವು ಬಿಜೆಪಿ ಪಕ್ಷದಲ್ಲಿದ್ದ ಸಮಯದಲ್ಲಿ ನೀವು ಬಿಜೆಪಿಯಿಂದ ಚುನಾವಣಾ ಕಣಕ್ಕಿಳಿದಾಗ ನಿಮ್ಮ ಕಾಣದ ಕಣ್ಣುಗಳು ಬಲಿಷ್ಠನಾದ ಒಬ್ಬ ನಾಯಕನಿಗೆ ನಿಮ್ಮ ಸೂತ್ರಗಳನ್ನೆಲ್ಲ ಅವರ ಮುಂದೆ ಹೇಳಿದಾಗಲೇ ನೀವು ಸೋಲನ್ನ ಒಪ್ಪಿಕೊಂಡಂತಾಯಿತು. ಅದೇ ಸಮಯದಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಆಯ್ಕೆಯಾಗಿತ್ತು. ಅದೇ ಒಂದು ಸಂಚು ಮತ್ತೊಮ್ಮೆ ನಿಮ್ಮ ಬೆನ್ನ ಹಿಂದೆ ನಡೆದುಕೊಂಡು ಹೊರಟಿದೆ. ಅದರಂತೆಯೇ ನಿಮ್ಮ ತುಂಬಾ ಆಪ್ತ, ಸದಾಕಾಲ ನಿಮ್ಮ ಹತ್ತಿರವೇ ಇರುವ ವ್ಯಕ್ತಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ಬೇಗನೆ ಜಾಗೃತರಾಗಿ. ಈ ಸುದ್ದಿಯನ್ನ ನೋಡಿದಾಗ ಇದೇನ್ ಹಾಕಿಕೊಂಡಿದ್ದಾರೆ ಬಿಡು, ಕೇವಲ ಇದೊಂದು ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಂತ ತಿಳಿದುಕೊಂಡ್ರೆ ಅಥಣಿ ಮತಕ್ಷೇತ್ರದಲ್ಲಿ ನಿಮಗೆ ಸೋಲಾಗುವುದು ಖಚಿತ. ಇದನ್ನ ಸಹಜವಾದ ವಿಷಯ ಅಂತ ತಿಳ್ಕೋಬೇಡಿ. ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೂ ತಪ್ಪಿಲ್ಲ. ನೀವು ಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳಬಹುದು, ಅದು ಯಾರೆಂದರೂ ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುವವರನ್ನ ಪತ್ತೆ ಹಚ್ಚಿ ಗೇಟ್ ಪಾಸ್ ಮಾಡಿದ್ರೆ ನೀವು ಉಳಿದುಕೊಳ್ಳುತ್ತೀರಿ. ಇಲ್ವಾದಲ್ಲಿ ನಿಮಗೆ ಸೋಲು ಖಚಿತ ಅನ್ನುವುದು ಸುದ್ದಿಯನ್ನ ನಾವು ಹಾಕಿರುವುದು ನಿಮಗೆ ಮುಂದೊಂದು ದಿನ ನೆನಪಿಗೆ ಬರುವುದು ಸತ್ಯ. ಇದು ಒಂದು ಗೋಳಾದ್ರೆ ಮತ್ತೊಂದು ವಿಷಯ, ನಿಮ್ಮ ಅಭಿಮಾನಿ ಕಾರ್ಯಕರ್ತರೇ ಮತ್ತು ಆಪ್ತರು ನಿಮಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅಂತ ಬೆಟ್ ಕಟ್ಟುತ್ತಿದ್ದಾರೆ. ಅದು 1 ಲಕ್ಷ ರೂಪಾಯಿಯಿಂದ ಹಿಡಿದು 50 ಲಕ್ಷ ರೂಪಾಯಿವರೆಗೆ ನಡೀತಾ ಇದೆ. ಈ ಮಾತನ್ನ ಅಥಣಿ ತಾಲೂಕಿನ ಕೆಲವು ಜನರು ಕದ್ದು ಮಾತನಾಡುತ್ತಿದ್ದ ಸುದ್ದಿ ನಮಗೆ ಲಭ್ಯವಾಗಿರುತ್ತದೆ. ಅತಿ ವೇಗವಾಗಿ ಜಾಗೃತರಾಗಿ. ಮುಂದೆ ಸಮಯ ಬಂದಾಗ ನಾವೇ ನಿಮಗೆ ಇದೇ ಸುದ್ದಿ ವಾಹಿನಿಯಲ್ಲಿ ಅವರು ಮಾತನಾಡಿದ ವಿಡಿಯೋಗಳು, ಬೆಟ್ಟಿಂಗ್ ಆಡಿದಂಥ ವಿಡಿಯೋಗಳು ಮತ್ತು ಕೆಲ ನಾಯಕರ ಮುಂದೆ ನಿಮ್ಮ ದಾರಿಯನ್ನ ಹೇಳಿಕೊಳ್ಳುವ ವ್ಯಕ್ತಿಗಳ ಫೋಟೋಗಳನ್ನ ನಾವೇ ಖುದ್ದಾಗಿ ಪ್ರಸಾರ ಮಾಡ್ತೇವೆ. ಇವೆಷ್ಟು ನಿಮಗೆ ನಾವು ಹೇಳುವಂಥ ಕಿವಿಮಾತುಗಳು.